ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಫೆಬ್ರವರಿ 12ನೇ ತಾರೀಕು ಬುಧವಾರ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ. ಹಾಗೆಯೇ ಎಲ್ರಿಗೂ ಅರ್ಥ ಆಗಿರುತ್ತೆ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ. ಸೊ ತಮ್ಮನೇಲಿ ನೋಡಿರ್ತೀರಾ. ಮೊದಲೇ ಬಾರಿಗೆ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತು ಬುಧವಾರ ಆಗಿರೋದ್ರಿಂದ ನನಗೆ KSICಗೆ ಹೋಗೋಣ ಅಂತ ನೆನೆ ಅನಿಸ್ತು. ಆ್ಯಕ್ಚುಲಿ ಹೇಳ್ತೀನಿ ನೋಡಿ. ಸೊ ಈ ವರ್ಷದ ಮೊದಲನೇ ಗಿಫ್ಟು ನನಗೆ iPhone 17 Pro Max ಆರೆಂಜ್, ಕಾಸ್ಮಿಕ್ ಆರೆಂಜಲ್ಲಿ ನನಗೆ ಗಿಫ್ಟ್ ಸಿಕ್ತು. ಅದಾದಮೇಲೆ ಲಾಸ್ಟ್ ವೀಕು ನಮ್ಮ ಹಸ್ಬೆಂಡ್ ಅವ್ರ ಜೊತೆ ನಾನು ಸಲೂನ್ಗೆ ಹೋಗಿದ್ದೆ. ಸೊ ಸುಮ್ಮನೆ ಫ್ರೀಯಾಗಿ ಕೂತ್ಕೊಂಡಿದ್ದೀನಲ್ಲ, ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ನೇಲ್ಸ್ ಮಾಡಿಸ್ಕೊಳ್ಳೋ ಅನ್ಎಕ್ಸ್ಪೆಕ್ಟೆಡ್ಲಿ ಸೊ ಆರೆಂಜೇ ನಾನು ನೇಲ್ಸ್ ಮಾಡಿಸ್ದೆ. ನೆನ್ನೆ ಸಂಜೆ ಚಿಕ್ಕಮ್ಮ ಜೊತೆ ಕೂತ್ಕೊಂಡು ಇದೇ ರೀತಿ ರೀಲ್ಸ್ ನೋಡ್ತಾ ಈಗೆಲ್ಲ ಮೈಸೂರು ಸುಗ್ಗಿ ಸೇಲ್ ಅಂತ ಎಲ್ಲ ಹಾಕ್ತಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಪ್ಯೂರ್ KSIC ಸ್ಯಾರಿ ಬಗ್ಗೆನೂ ಮಾತಾಡ್ತಾ ಇದ್ವಿ. ಹಾಗೆಯೇ ಒಂದು ರೀಲ್ಸ್ ಬಂತು, ಅದರಲ್ಲಿ ಒಬ್ರು KSIC ಪ್ಯೂರ್ ತೊಗೊಂಡಿರೋದು ಹಾಕಿದ್ರು. ಅವ್ರ ಸ್ಯಾರಿ ಕಲೆಕ್ಷನಲ್ಲಿ ಆರೆಂಜ್ ಕಲರ್ ನೋಡಿ ನಾನಂತೂ ನಿಜವಾಗ್ಲೂ ಫಿದಾಗೋದೆ. ನನ್ಗೆ ಅನ್ನಿಸ್ತು ಇಲ್ಲ ಈ ವೀಕಲ್ಲಿ ನಾನು KSIC ತೊಗೊಳ್ಲೇಬೇಕು ಅಂತ ನಾನು ಡಿಸೈಡ್ ಆದೆ ನೆನ್ನೆ ನೈಟ್. ಸೊ ಅದಾದಮೇಲೆ ಈ ವೀಕಲ್ಲಿ ಹೋಗೋಣ ಅಂತ ಇತ್ತು. ಇವತ್ತು ಮಾರ್ನಿಂಗ್ ಏನಾಯಿತು ಅಂದರೆ ನನಗೆ ಕಾಲ್, ನಮ್ಮ ಆಫೀಸ್ ಕಡೆಯಿಂದ ಕಾಲ್ ಮಾಡಿ BBMP ಆಫೀಸ್ ಇದೆ, ಸೊ ಅಲ್ಲಿ AEE ಮೀಟ್ ಆಗಕ್ಕೆ ಹೋಗ್ಬೇಕಾಯ್ತು. ಇವತ್ತು ಸ್ಯಾಂಕ್ಷನ್ ಪ್ಲಾನ್ ಅಪ್ಲೈ ಮಾಡಬೇಕಾಯ್ತು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ನಾನು ಹೋಗಬೇಕು ಅಂತ ಹೇಳಿದ್ರು. ಅವಾಗ ಫ್ಲ್ಯಾಶ್ ಆಯಿತು, ಹಂಗೆ KSIC ಸ್ಯಾರಿನ ಹೋಗಿ ನೋಡೋಣ, ನನಗೆ ಬೇಕಾಗಿರೋಂಥ ಆರೆಂಜ್ ಕಲರಲ್ಲಿ ಸಿಕ್ಕರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಸೊ ರೆಡಿ ಆಗಿದ್ದೀನಿ. ಇವಾಗ 10:30 ಆಗ್ತಾ ಇದೆ ಟೈಮು. ಇವಾಗ ಹೋಗಬೇಕು. ಆ್ಯಕ್ಚುಲಿ ನಾನು 2 months ಒನ್ಸ್ 3 months ಒನ್ಸ್ ನಾನು MG ರೋಡಲ್ಲಿರುವಂಥ ಆಫೀಸ್ಗೆ ಹೋಗ್ತಾ ಇರ್ತೀನಿ ಸ್ಯಾಂಕ್ಷನ್ ಪ್ಲಾನ್ಸ್ಗೆ, ಅದಕ್ಕೆ ಏನು ಮೀಟ್ ಆಗೋಕ್ಕೆ, AA ಮೀಟ್ ಆಗೋಕ್ಕೆ, ಅದಕ್ಕೆಲ್ಲ ಅಪ್ರೂವಲ್ಸ್ಗೆಲ್ಲ ಹೋಗ್ತಾ ಇರ್ತೀನಿ. ಸೊ ಅವಾಗ ನಾನು ಏನು KSIC ಸ್ಯಾರಿ ಔಟ್ಲೆಟ್ ಹತ್ರ ಕ್ಯೂ ನಿಂತಿರೋದು ಆ ಥರದ್ದೆಲ್ಲ ನಾನು ಏನೂ ನೋಡೇ ಇಲ್ಲ. ಬಟ್ ಆದರೆ ವೀಡಿಯೋಸಲ್ಲೆಲ್ಲ ಅಷ್ಟು ಹೈಪ್ ಕೊಡ್ತಾ ಇದ್ದಾರೆ. 4 o'clock ಹೋಗಿ ನಿಂತ್ಕೊಳ್ಳೋದು, 6 o'clock ನಿಂತ್ಕೊಳ್ಳೋದು ನನಗೆ ಗೊತ್ತಿಲ್ಲ. ನಾನು ಹೋಗೋದೇ 11:30 12 o'clock, ಬಿಕಾಸ್ ನನಗೆ AEE ಅವರೆಲ್ಲ ಸಿಗೋದು ಅದೇ ಟೈಮಲ್ಲಿ ಆಗಿರೋದ್ರಿಂದ ನಾನು ಆ ಟೈಮಲ್ಲಿ ಹೋಗ್ತಾ ಇದ್ದೆ. ಮೇ ಬಿ ಅಷ್ಟೊತ್ತಿಗೆ ಎಲ್ಲ ತೊಗೊಂಡು ಮನೆಗೂ ಹೋಗಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನನ್ನ ಲೈಫಲ್ಲಿ. KSIC ಪ್ಯೂರ್ ಮೈಸೂರು ಸಿಲ್ಕ್ನ ಫಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಡಿಸೈಡ್ ಆಗಿ ಹೋಗ್ತಾ ಇದ್ದೀನಿ. ಹಾಗಾಗಿ ವ್ಲಾಗ್ನೂ ಶೂಟ್ ಮಾಡೋಣ, ನಿಮಗೂ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅಂತ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೋಗಿ ಇವತ್ತು ಕಬೋರ್ಡ್ ಓಪನ್ ಮಾಡಿ ಯಾವ ಡ್ರೆಸ್ ಹಾಕ್ಕೊಳ್ಳೋಣ ಅಂದರೆ ಮೇಲೆ ಇದ್ದೇ ಆರೆಂಜ್ ಇತ್ತು. ಸೊ ಎಲ್ಲ ಆರೆಂಜ್ ನನಗೆ ಆರೆಂಜ್ ಚೆನ್ನಾಗಿ ಬರುತ್ತೆ. ಸೊ ಕಾರೂ ಅಷ್ಟೇ, ನಮ್ಮದು ಫೋರ್ಡ್ ಎಕೋಸ್ಪೋರ್ಟು, ಅದು ಆರೆಂಜ್ ಕಲರ್ ಇದರಲ್ಲೇ ಶೇಡಲ್ಲಿರೋದು. ಸೊ ಅದು ನನಗೆ ಚೆನ್ನಾಗಿ ಬಂತು. ಫೋನು ಆರೆಂಜು, ನೈಲ್ಸ್ ಆರೆಂಜು, ಡ್ರೆಸ್ಸು ಆರೆಂಜು, KSIC ಪ್ಯೂರ್ ಮೈಸೂರು ಸಿಲ್ಕ್ ಆರೆಂಜಲ್ಲಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಡೇ ನಂದಾಗಿದ್ರೆ ಇವತ್ತು ನನ್ನ ಕಡೆ ಇದ್ದರೆ ಎಲ್ಲನೂ ನನಗೆ ಸಿಗ್ಬೋದು ಸ್ಯಾರಿ, ಇಲ್ಲಾಂದರೆ ಸಿಗದೇನೂ ಇರಬಹುದು. ಐ ಡೋಂಟ್ ನೋ. ಫಸ್ಟು ಹೋಗ್ಬಿಟ್ಟು ನಾನು AEE ಥರ ನೋಡ್ತೀನಿ, ಇದ್ದರೆ ಕೆಲಸ ಮುಗಿಸ್ಕೊಂಡು ಕೆಳಗಡೆ ಶಾಪಿಂಗ್ ಬರ್ತೀನಿ. ಅವ್ರು ಏನಾದ್ರು ಇಲ್ಲ ರೌಂಡಿಂಗ್ಸ್ ಹೋಗಿದ್ದಾರೆ ಅಂತ ಅಂದರೆ ಬಂದು ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ AEE ಮೀಟ್ ಆಗೋಣ ಅಂತ ಇದ್ದೀನಿ. ಹಾಗೆಯೇ ಎಷ್ಟೊಂದು ಜನ ಏನಂತಾರೆ, ತುಂಬ ಕಷ್ಟ, ಸ್ಯಾರೀಸೇ ಸಿಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ರಿ. ನೋಡೋಣ, ಇವತ್ತು ಟೆಸ್ಟ್ ಮಾಡೋಣ. ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೊನ್ನೆ ನಾನು ಒಂದು ನೋಡಿದೆ, ಪ್ಯೂರ್ ಮೈಸೂರು ಸ್ಯಾರಿ ಬೋಟಿಕ್ ಅವ್ರು ತೊಗೊಂಡು ಅದಕ್ಕೆ ಅವರು ಬ್ಲೌಸ್ ಡಿಸೈನ್ ಮಾಡಿ ಅದನ್ನು ರೀಸೇಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಥರ KSIC ಸ್ಯಾರೀಸ್ನೆಲ್ಲ ರೀಸೇಲ್ ಮಾಡೋದು ಅದೆಲ್ಲ ತಪ್ಪು. ಸೊ ಆ ಥರ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ ದಂಡ ಕೂಡ ವಿಧಿಸ್ತಾರೆ. ಯಾರಾದರೂ ಅಕಸ್ಮಾತ್ ನನ್ನ ವ್ಲಾಗ್ಸ್ ಯಾರಾದರೂ KSIC ಅಫಿಷಿಯಲ್ಸ್ ಯಾರಾದರೂ ನೋಡ್ತಾರೆ, ಪ್ಲೀಸ್ ಇಂಥವ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ಬಿಕಾಸ್ ಜನಗಳು ಬೆಳಗ್ಗೆಯಿಂದ 4 ಗಂಟೆಯಿಂದ ಹೋಗಿ ವೆಯ್ಟ್ ಮಾಡಿ ಸಿಗದೆ ವಾಪಸ್ ಬಂದು ಬೇಜಾರು ಮಾಡ್ಕೊಂಡವರು ಇದ್ದಾರೆ, ನನ್ನ ಫ್ರೆಂಡ್ಸೇ ಹೇಳಿದ್ದಾರೆ. ಹಾಗಿರೋವಾಗ ಈ ಬೋಟಿಕ್ಸ್ ಅವ್ರಿಗೆಲ್ಲ ಹೇಗೆ ಅಷ್ಟು ಬಲ್ಕ್ ಚೆನ್ನಾಗಿರೋ ನ್ಯೂ ಕಲೆಕ್ಷನ್ಸ್, ಟ್ರೆಂಡಿ ಕಲೆಕ್ಷನ್ಸ್ ಸಿಗುತ್ತೆ, ಅವರು ಹೇಗೆ ಇದನ್ನು ರೀಸೇಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಐ ಡೋಂಟ್ ನೋ. ಸೊ ಅದು ತಪ್ಪು ಅಂತ ನನಗನ್ಸುತ್ತೆ. ಹಾಗೆಯೇ ನೀವು ಕೇಳ್ಬೋದು, ನನ್ನ ಹತ್ರ ಕ್ರೇಪ್ ಸ್ಯಾರಿ ಇದೆ ಆಯಿತಾ, ಮೈಸೂರು ಕ್ರೇಪ್ ಸ್ಯಾರಿ ಇದೆ, ಪ್ಯೂರ್ ಸ್ಯಾರಿ ಇಲ್ಲ. ಸೊ ಲಾಸ್ಟ್ ಇಯರ್ ಕೂಡ ಪಿಂಕ್ ಕಲರ್ ಒಂದು ನೀವು ನೋಡಿರ್ತೀರ, ನಾನು ಮುಂಚೆಯಿಂದ ನನ್ನ ವ್ಲಾಗ್ಸ್ನ ಫಾಲೋ ಮಾಡೋದಾದರೆ, ಅದು ಕ್ರೇಪ್ ಮೈಸೂರು ಸಿಲ್ಕ್ 14,000 ಅನ್ಸುತ್ತೆ, 14,000 ಕೊಟ್ಟು ತೊಗೊಂಡೆ. ಬಟ್ ಇವಾಗ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಸಿಲ್ಕ್ ಒಂಥರ ಆಗ್ಬಿಟ್ಟಿದೆ, ಗೊತ್ತಾಗ್ತಾ ಇದೆ. ಹಾಗೆಯೇ ನಮ್ಮ ಮತ್ತೆ 20 ವರ್ಷದ ಹಿಂದೆ 650 rupees ಕೊಟ್ಟು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ KSICದು ತೊಗೊಂಡಿದ್ದಾರೆ. ಸೊ ಅದು ಮಲ್ಬೇರಿ ಸಿಲ್ಕ್ದು 2023 ದೀಪಾವಳಿಗೆ ನನಗೆ ಕೊಟ್ಟಿದ್ರು ಉಟ್ಕೊಳ್ಳೋಕ್ಕೆ. ಸೊ ಅದು ಉಟ್ಕೊಂಡಿದ್ದೀನಿ, ಇನ್ನೂ ಹೊಸ ಥರ ಇದೆ, ಲಿಟ್ರಲಿ ಇನ್ನೂ ಹೊಸ ಥರ ಇದೆ. ನಮ್ಮ ಮತ್ತೆ ಹೇಳಿದರೆ ನಾನು ಒಂದು 15 ಸಲ ಉಟ್ಕೊಂಡಿರ್ಬೋದು ಈ ಸ್ಯಾರಿನ ಅಂತ. ಸೊ ನಾನು ಒಂದ್ಸಲಿ ಉಟ್ಕೊಂಡಿದ್ದೀನಿ, ಇನ್ನು ನನ್ನ ಸೊಸೆನೂ ಉಟ್ಕೋಬೋದು, ಅವ್ರ ಸೊಸೆನೂ ಉಟ್ಕೊಳ್ಳೋ ಅಷ್ಟು ಡ್ಯೂರಬಿಲಿಟಿ ಈ ಒಂದು ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಬರುತ್ತೆ.
ಬಟ್ ನೋಡಿ ಇದು ನಾನು 14,000 ಕೊಟ್ಟು ತೊಗೊಂಡಿದ್ದೀನಲ್ಲ ಸ್ಯಾರಿ, ಆಲ್ರೆಡಿ 1 ವರ್ಷನೂ ಆಗಿಲ್ಲ, ಅವಾಗೆ ಒಂಥರ ಆಗಿದೆ. ಇನ್ನೂ 2 ಸಲ ನಾನು ಹೋಗ್ತಿರೋದು ಸ್ಯಾರಿ ಅದು. ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಕ್ರೇಪು ಒಂದು ಮೂಡ್ಗೆ ಬೀಳೋದು ಬಿಟ್ಬಿಟ್ಟು ಇನ್ನೂ 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಅದೇ 14,000 ಜೊತೆಗೆ ಇನ್ನೂ 1 ವರ್ಷ ವೆಯ್ಟ್ ಮಾಡಿ ಅಥವಾ 6 ತಿಂಗಳು ವೆಯ್ಟ್ ಮಾಡಿ ಅಮೌಂಟ್ನ ಕೂಡಿಟ್ಟು 21,000 ಶುರುವಾಗುತ್ತೆ ಮೈಸೂರು ಕ್ರೇಪ್ ಅನ್ನೋದು. ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ನೀವು ಉಟ್ಕೋಬೋದು, ನಿಮ್ಮ ಸೊಸೆ ಅಥವಾ ನಿಮ್ಮ ಮಗಳು, ಅವ್ರ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಉಟ್ಕೋಬೋದು. ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ಪರಂಪರೆಯಾಗಿ ನಾವು ಆ ಸ್ಯಾರಿನ ತೊಗೊಂಡು ಹೋಗ್ಬೋದು. ಹಾಗೆಯೇ KSIC ಅನ್ನೋದು ನಮ್ಮ ಕರ್ನಾಟಕದ ಪರಂಪರೆಯ ಹೆಮ್ಮೆ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಮೈಸೂರು ಒಡೆಯರ್ ಫ್ಯಾಮಿಲಿಯವ್ರಿಗೋಸ್ಕರ ಈ ಒಂದು ಸ್ಯಾರಿನ ಮಾಡಿಸ್ತಿದ್ರಂತೆ. ಆಲ್ಸೋ ಐ ಆಮ್ ಅ ಪ್ರೌಡ್ ದ್ಯಾಟ್ ಐ ಆಮ್ ಆಲ್ಸೋ ಫ್ರಮ್ ಯಾದವಾಸ್. ಸೊ ಅವ್ರ ಮನೆ ತರದೇ ಮನೆ ನನಗನ್ಸುತ್ತೆ. ಒಂದೊಂದ್ಸಲಿ ರೂಪೇಶ್ ಹೇಳ್ತಾ ಇರ್ತೀನಿ, ನಾನು ಮೇ ಬಿ ಆ ಜನ್ಮದಲ್ಲಿ ನಾನು ರಾಜರ ಮನೇಲಿ ಇದ್ನೇನೋ, ಅದಕ್ಕೆ ನಿಮ್ಮನ್ನೆಲ್ಲ ಹಿಂಗೆ ಆಳ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತೀನಿ ಕಾಮಿಡಿಗೆ. ಸೊ ಅವ್ರಿಗೋಸ್ಕರ ಮಾಡ್ತಿದ್ದಂಥ ಸ್ಯಾರಿ ನಾವು ತಗೊಳ್ಳೋದು ಒಂದು ಖುಷಿ ವಿಷಯ ಅಲ್ವಾ. ಹಾಗಾಗಿ ನನ್ನ ಹತ್ರ ಎಷ್ಟೇ ಕಾಸ್ಟ್ಲಿಯೆಸ್ಟ್ ಕಾಂಜೀವರಂ ಸ್ಯಾರಿ ಇದ್ರೂ, ಬಟ್ ನನಗೆ ಯಾವಾಗೂ ಅನಿಸ್ತಿತ್ತು ನನ್ನ ಕಬೋರ್ಡಲ್ಲಿ ಒಂದು ಪ್ಯೂರ್ KSIC ಒಂದು ಸ್ಯಾರಿ ಇಡಲೇಬೇಕು ಅಂತ. ಆ್ಯಂಡ್ ಅದು ಈಗ ಟೈಮ್ ಬಂದಿದೆ. ಸೊ ಬನ್ನಿ ಹೋಗೋಣ, ಸಿಗುತ್ತಾ ಇಲ್ವಾ ನೋಡೋಣ. ಸಿಕ್ಕಿದ್ರೆ ತೊಗೊಂಡು ಬರೋಣ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ಸ್ಯಾರಿ ಹೇಗೆ ವಾಶ್ ಮಾಡೋದು, EMIs ಆಪ್ಷನ್ನ ಮತ್ತೆ ಹೇಳ್ತಾ ಇದ್ರು ಅವಾಗ, EMI ಆಪ್ಷನ್ಸ್ ಎಲ್ಲ ಕೊಡೋರಂತೆ. ಆಮೇಲೆ ಸ್ಕೀಮ್ ಕಟ್ಕೊಂಡು ಎವ್ರಿ ಮಂತ್ ಪೇ ಮಾಡ್ಕೊಂಡು ಹೋಗಿ ಸ್ಯಾರಿ ತೊಗೊಳೋದು, ಆ ಥರದ್ದೆಲ್ಲ ಇತ್ತಂತೆ. ಸೊ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋದ್ರಿಂದ ನಿಮ್ಗೇನಾದರೂ KSIC ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ KSIC ಅಂತ ತಿಳಿಸಿ. ನಾನು ಮುಂದೆ ಬರೋವಂಥ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಹಾಗೆ ನಾವು ಮತ್ತೆ ತೊಗೊಂಡಿರೋವಂಥ ಸ್ಯಾರಿ ನೀವೇನಾದ್ರು ನೋಡಬೇಕು ಅಂತ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್, ಯಾಕಂದರೆ KSIC ಫಸ್ಟ್ ಸ್ಯಾರಿ ನನ್ನ ಲೈಫಲ್ಲಿ ಕಾಸ್ಟ್ಲಿಯೆಸ್ಟ್ KSIC ತಗೊಳ್ತಾ ಇರೋದು. ಹಾಗೆಯೇ ಈಗ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ಫುಲ್ಲು ಟ್ರೆಂಡ್ ಆಗ್ತಿರೋದು ಪ್ಯೂರ್ ಮೈಸೂರು ಸಿಲ್ಕ್ ಬೈ ಒನ್ ಗೆಟ್ ಒನ್ ಸುಗ್ಗಿ ಅಂತೆಲ್ಲ ಸೇಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅದು ಪ್ಯೂರ್ ಅಲ್ಲ ಫ್ರೆಂಡ್ಸ್, ಸುಮ್ಮನೆ ಮೋಸ ಹೋಗ್ಬೇಡಿ. 4,000 ರೂಪಾಯಿ ಸೀರೆ ಅದನ್ನ 8,000 ರೂಪಾಯಿ ಕೊಟ್ಬಿಟ್ಟು 4,000 8,000 ರೂಪಾಯಿದು 60 ಗ್ರಾಮ್ಸೋ 50 ಗ್ರಾಮ್ಸೋ ಸ್ಯಾರಿ ಕೊಡ್ತಾರೆ. ಬಿಟ್ಟರೆ ನಿಮಗೆ 120 GSM ಎಲ್ಲ ಕೊಡ್ತಾರೆ ಅನ್ನೋದು ಸುಳ್ಳು. ಬಿಕಾಸ್ ಐ ಆಮ್ ಇನ್ ಟು ದಟ್ ಬಿಸ್ನೆಸ್. ಹೇಗೆ ಎತ್ತ ಅನ್ನೋದೆಲ್ಲ ಗೊತ್ತು. ಯಾರೂ ಪ್ಯೂರ್ ಮೈಸೂರು ಸಿಲ್ಕ್ ಅಷ್ಟಕ್ಕೆಲ್ಲ ಕೊಡೋಕ್ಕೆ ಚಾನ್ಸೇ ಇಲ್ಲ. ಅದೆಲ್ಲ ಪ್ಯೂರ್ ಅಲ್ಲ, ಕ್ರೇಪ್ ಅಷ್ಟೇ. ಸೊ ಸಿಲ್ವರ್ಗಿರೋ ವ್ಯಾಲ್ಯೂ ಸಿಲ್ವರ್ಗಿದ್ದೇ ಇರುತ್ತೆ, ಜರ್ಮನ್ ಸಿಲ್ವರ್ಗಿರೋ ವ್ಯಾಲ್ಯೂ ಜರ್ಮನ್ ಸಿಲ್ವರ್ಗಿದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಸಿಲ್ವರ್ ತೊಗೊಳಕ್ಕಾಗಲ್ಲ, ಜರ್ಮನ್ ಸಿಲ್ವರ್ ತೊಗೊಳ್ತೀವಿ, ಇಷ್ಟಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಆದರೆ ಜರ್ಮನ್ ಸಿಲ್ವರ್ಗೆ ಇನ್ವೆಸ್ಟ್ ಮಾಡೋ ಬದಲು ಇನ್ನೂ ಒಂದು 6 ತಿಂಗಳು ವೆಯ್ಟ್ ಮಾಡಿ ಸಿಲ್ವರೇ ತೊಗೊಳ್ಳಿ ಅನ್ನೋದು ನನ್ನ ಒಂದು ಒಪಿನಿಯನ್. ಏನಂತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. MG ರೋಡ್ಗೆ ಹೋದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಸ್ಟಾರ್ಟ್ ಆದೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನಿಮಗೆಲ್ಲ ಅನ್ಸ್ಬೋದು ಏನು ಸ್ಯಾರಿಗೆ ಇಷ್ಟು ಎಕ್ಸೈಟೆಡ್ ಆಗಿ, ಏನು KSICಗೆ ಇಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಅನ್ಸ್ಬೋದು. ಬಟ್ ಒಬ್ಬೊಬ್ಬರು ಫೀಲಿಂಗ್ಸ್ ಅವ್ರವ್ರಿಗೆ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಅಷ್ಟೇ. ಆ್ಯಂಡ್ ಮತ್ತೆ ಕೂಡ ಅಷ್ಟೊತ್ತಲ್ಲೇ ಫೋನ್ ಮಾಡಿ ಲೈಟ್ ಕಲರಲ್ಲಿ ಯಾವುದಾದ್ರೂ ಸಿಕ್ಕಿದ್ರೆ ನನಗೂ ತೊಗೊಂಡ್ಬಾ ಅಂತ ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ಹೊರಟೆ. ಸೊ ನಾವಿರೋದು HALಲ್ಲಿ MG ರೋಡ್ಗೆ 15 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು. ಏನಷ್ಟು ಟ್ರಾಫಿಕ್ ಇರಲ್ಲ 10 o'clock ಆದಮೇಲೆ. ಆ್ಯಂಡ್ MG ರೋಡ್ಗೆ ಹೋಗೋದೇ ಒಂಥರ ಖುಷಿ. ಆಮೇಲೆ ಇವತ್ತು ನಾನು ಹೋಗ್ತಿದ್ದೀನಲ್ಲ, ಅದು ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗು ಇದು. ಸೊ ಇರೋದು 25 ಫ್ಲೋರ್ಸು. ಬ್ಯಾಂಗ್ಳೂರಲ್ಲೇ ಫಸ್ಟ್ ಟಾಲೆಸ್ಟ್ ಬಿಲ್ಡಿಂಗ್ ಇದೆ ಅವಾಗ. ಸೊ ಇದರಲ್ಲಿ ಒಂದೊಂದು ಫ್ಲೋರಲ್ಲಿ ಒಂದೊಂದು ಗೌರ್ನಮೆಂಟ್ ಆಫೀಸಸ್ ಇದೆ. ಅಷ್ಟು ಮೇಂಟೈನ್ ಇಲ್ಲ, ಒಂದು ಹಳೇ ಕಾಂಪ್ಲೆಕ್ಸ್ ಥರ ಕಾಣಿಸುತ್ತೆ ನಿಮಗೆ. ಸೊ ಹೋದೆ, AEE ಸಿಕ್ಕಿದ್ರು. ಸ್ಯಾಂಕ್ಷನ್ ಪ್ಲ್ಯಾನ್ಗೆಲ್ಲ ಅಪ್ಲೈ ಮಾಡಿ ಅಲ್ಲೇ 1.5 hour ಆಗೋಯ್ತು. ಅದ್ರ ಪಕ್ಕದಲ್ಲೇ KSIC ಇದಿರೋದು ಶಾಪು. ಸೊ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ದೂರದಿಂದನೇ ನೋಡಿದೆ, ಯಾವುದು ಕ್ರೌಡೆಲ್ಲ ಏನೂ ಕಾಣಿಸಿಲ್ಲ. ಸರಿ ಓಕೆ ಆಯಿತು, ಬೇಗ ಹೋಗ್ತಾ ಇದ್ದೀನಿ ಫುಲ್ಲು ಎಕ್ಸೈಟೆಡ್ ಆಗಿ. ಬನ್ನಿ ಅಲ್ಲಿ ಸ್ಯಾರಿ ಸಿಗುತ್ತಾ ಇಲ್ವಾ ಅಂತ ನೀವು ಕೂಡ ನೋಡಿ. ಇವತ್ತು ಸ್ಟಾಕ್ ಬಂದಿಲ್ಲ. ಕೆಲವೊಂದು ಸ್ಯಾರೀಸ್ ಇದೆ, ಅದ್ರಲ್ಲಿ ನನಗೆ ಯಾವುದು ಇಷ್ಟ ಇಲ್ಲ. ನನಗೆ ಆರೆಂಜ್ ಬೇಕಾಗಿತ್ತು, ಹಾಗಾಗಿ ನಾಳೆ ಬರುತ್ತಂತೆ ಸ್ಟಾಕು.
ಒಂದ್ಸಲಿ ಜಯನಗರಲ್ಲಿ ಚೆಕ್ ಮಾಡಿ ಅಂದಿದ್ದಾರೆ. ಇವಾಗ ಜಯನಗರಕ್ಕೆ ಹೋಗಬೇಕು. ಜಯನಗರ್ಗೆ ಹೋಗ್ಬಿಟ್ಟು ನೋಡೋಣ, ಅಲ್ಲೇನಾದರೂ ಸಿಕ್ಕರೆ ತೊಗೊಳ್ಳೋದು. ಮೆಜೆಸ್ಟಿಕ್ಗೆ ಕಾಲ್ ಮಾಡಿದೆ, ಅಲ್ಲಿ ಆರೆಂಜ್ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋಗೋದೇನು ಅವಶ್ಯಕತೆ ಇಲ್ಲ. ಒಂದ್ಸಲಿ ಅಲ್ಲೋಗಿ ಚೆಕ್ ಮಾಡಿಬಿಟ್ಟು ಇಲ್ಲ ನಾಳೆ ಬರೋಣ. ಎಲ್ಲ ಕೇಳ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಬನ್ನಿ ಈಗ ಜಯನಗರ್ಗೆ ಹೋಗೋಣ. ಅಲ್ಲೂ ಸಿಕ್ಕಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ನಾಳೆ ಬೇಗ ಬರೋಣ. ಫ್ರೆಂಡ್ಸ್, ಏನು ಗೊತ್ತಾ, MG ರೋಡಲ್ಲೇ ನಿಮಗೆ ಜಾಸ್ತಿ ಸ್ಯಾರೀಸ್ ಬರೋದು. ಆಮೇಲೆ ಅಲ್ಲಿ ಸ್ಟಾಕ್ ಏನೋ ಇತ್ತು, ಸ್ವಲ್ಪ ಇತ್ತು, ಒಂದು 20 ಸ್ಯಾರೀಸ್ ಏನೋ ಇತ್ತು. ಬಟ್ ಯಾವುದೂ 70,000 ಕೆಳಗಡೆ ಎಲ್ಲ 95, 1,05,000 ಆ ಥರನೇ ಇತ್ತು. ಎಲ್ಲ 70,000 ಎಬೋನೇ ಇತ್ತು. ಇದರಲ್ಲಿ ನನಗೆ ಇದು ಒಂಥರ ಮೆಹಂದಿ ಗ್ರೀನ್ ಇತ್ತಲ್ಲ, ಅದು ಓಕೆ ಅನಿಸ್ತು. ಬಟ್ ಇದು 95,000 ರುಪೀಸ್. 2 ಸೈಡ್ಸೂ ದೊಡ್ಡದು ಗಂಡ ಬೇರುಂಡ ಇದು ಬರುತ್ತೆ ಬಾರ್ಡರು. ಬಟ್ ಅದು ಅಷ್ಟು ದೊಡ್ಡದಿರೋದ್ರಿಂದ ನಾವು ಸಿಂಗಲ್ ಪಿನ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತು. ಆಮೇಲೆ ಪ್ರೈಸ್ ಕೂಡ ತುಂಬ ಜಾಸ್ತಿ ಇತ್ತು. ಸರಿ ಬೇಡ, ನಾಳೆ ನೋಡೋಣ, ಇಲ್ಲ ಜಯನಗರಲ್ಲಿ ನೋಡೋಣ ಅಂದ್ಬಿಟ್ಟು ಇವಾಗ ಫೈನಲಿ ಜಯನಗರಕ್ಕೆ ಬರ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ಕಲೆಕ್ಷನ್ಸ್ ಇತ್ತಾ ಇಲ್ವಾ ಅಂತ ನಿಮ್ಮ ಜೊತೆ ತಿಳಿಸ್ತೀನಿ. ಜಯನಗರಲ್ಲಿರುವಂತಹ ಮೈಸೂರು ಸಿಲ್ಕ್ ಬಂದಿದ್ದೀನಿ ಈಗ. ನೋಡೋಣ ಬನ್ನಿ, ಅಟ್ಲೀಸ್ಟ್ ಇಲ್ಲಾದರೂ ಕಲೆಕ್ಷನ್ ಸಿಗುತ್ತಾ ಇಲ್ವಾ ಅಂತ. ಖಾಲಿ ಏನೋ ಇದೆ, ಒಳಗಡೆ ಒಂದು ಕಸ್ಟಮರ್ಸ್ ಇರ್ಬೋದು ಅಷ್ಟೇ. ಅದೆಲ್ಲ ಏನು ರೇಂಜ್ನು? ಇದು 55 ಸಾವಿರ. ಯಾವ ಮಲ್ಬರಿದು ಯಾವುದು ಇಲ್ವಾ? ಇದೆಷ್ಟು? 73, 70. ಆರೆಂಜ್ ಇಲ್ಲ ಈ ಇದರಲ್ಲಿ ಆರೆಂಜ್ ಇತ್ತು, ಖಾಲಿ ಆಯಿತು ನೆನ್ನೆ. ಇವತ್ತು ಬ್ಯಾಡ್ ಲಕ್, ಇಲ್ಲೂ ಸ್ಟಾಕ್ ಇಲ್ಲ. 2 ಸೀರೆ ಇದೆ, ಅದೂ 73, 74 ಆ ರೇಂಜಲ್ಲಿದೆ. ಸೊ ನಾಳೆ ಇಲ್ಲೂ ಸ್ಟಾಕ್ ಬರುತ್ತೆ, MG ರೋಡಲ್ಲೂ ಸ್ಟಾಕ್ ಬರುತ್ತೆ. ಹಾಗಾಗಿ ಇವಾಗ ನಾನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಸುಮಾರು ಕೆಲಸ ಮಾಡೋದಿದೆ ಆಫೀಸ್ದು. ಹಾಗಾಗಿ ಇವಾಗ ಮನೆಗೆ ಹೋಗೋ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಒಂದು 6 o'clock ಬಂದು MG ರೋಡಲ್ಲಿ ನೋಡೋಣ ನಾಳೆ ಸ್ಟಾಕ್ಸ್ ಬಂದರೆ. ನೆನ್ನೆ ಇಲ್ಲಿ ಲಾಸ್ಟ್ ಸ್ಯಾಟರ್ಡೆ ಸ್ಟಾಕ್ ಬಂತಂತೆ. ಮಾರ್ನಿಂಗ್ 3 o'clock ಕ್ಯೂ ಇದ್ರಂತೆ. ಸೊ ಇಷ್ಟು ಸಿಕ್ಕಿದ ಮಾಹಿತಿ. ನಾನೇನೋ ಸಿಕ್ಬಿಡುತ್ತೆ ಬಿಡು ಸ್ಯಾರಿನೇ ಅಂದ್ಕೊಂಡು ಬಂದೆ ಫ್ರೆಂಡ್ಸ್. ಇಲ್ಲ, ಟಫ್ ಇದೆ, ನಾಳೆ ನೋಡೋಣ, ದಟ್ಸ್ ಓಕೆ. ಸೊ ಸುಮ್ಮನೆ ಇವತ್ತು ಓಲಾಗೇ ಏನಿಲ್ಲರೂ ಒಂದು 800 ರೂಪಾಯಿ ವೇಸ್ಟ್. ಅಲ್ಲಿಂದ MG ರೋಡಿಂದ ಇಲ್ಲಿ, ತಿರ್ಗಾ ಇಲ್ಲಿಂದ ಮನೆಗೆ ಟ್ರಾನ್ಸ್ಪೋರ್ಟೇಷನ್ ವೇಸ್ಟ್ ಆಯಿತು. ಇವಾಗ ಬನ್ನಿ ಮನೆಗೆ ಹೋಗೋಣ. ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಈ ಸ್ಯಾರಿ ಶಾಪಿಂಗ್ ವ್ಲಾಗು. ನಾಳೆನೂ ಸಿಗಲಿಲ್ಲ ಅಂದರೆ ಇನ್ನೇನು ಮಾಡೋದು, ನೆಕ್ಸ್ಟ್ ಯಾವಾಗಾದರೂ ಬರೋಣ. ಇವಾಗ ಸದ್ಯಕ್ಕೆ ನನಗೆ ಸುಮಾರು ಆಫೀಸ್ ಕೆಲಸ ಇದೆ ಮಾಡೋದು. ಈಗ ಲಂಚ್ ಟೈಮ್ ಅಂತ ನೋಡಿ, ಟೈಮ್ ಬಂದು 1 o'clock 1 minute ಆಗಿದೆ. ಸೊ ಇವತ್ತು ಹೋಗೋಣ. ಹಾಗೆಯೇ ನಾನು ಡೇಟ್ ರಾಂಗ್ ಹೇಳಿದೆ. ಇವತ್ತು ಫೆಬ್ರವರಿ 11 ಇವತ್ತು, ನಾಳೆ 12th. ಸೊ ಫೆಬ್ರವರಿ 11 ನಾನು ಬ್ಲಾಗಲ್ಲಿ ಫೆಬ್ರವರಿ 12 ಅಂತ ಹೇಳಿದೆ. ಮೇ ಬಿ ನಾಳೆ ನಾನು ಸಿಗ್ಬೋದು ನನಗೆ ಸ್ಯಾರಿ. ನಾನು ತೋರಿಸಿದ ಸ್ಯಾರಿ ನಿನ್ನೆ ಸೇಲ್ ಆಯ್ತಂತೆ, ಇಲ್ಲಿತ್ತಂತೆ, ನಿನ್ನೆ ಸೇಲ್ ಆಯಿತು ಅಂತ ಹೇಳೋದು. ಅಟ್ಸ್ ಓಕೆ, ನಾಳೆ ಬರೋಣ.